ಪಬ್ಲಿಕ್ ನೆಕ್ಸ್ಟ್ ವೀಕ್ಷಿಸುತ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಶ್ರುತಿ ಜೈನ್. ಹಿಂದಿನ ಸಂಚಿಕೆಯನ್ನ ನೀವು ನೋಡಿ ಹಲವಾರು ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡಿದ್ದೀರಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿರಿ ಉತ್ಪನ್ನಗಳು, ಯಾವ ರೀತಿಯ ಬೇರೆ ಬೇರೆ ಉತ್ಪನ್ನಗಳಿದ್ದಾವೆ ಹಾಗೂ ನಿಜವಾಗ್ಲೂ ಸಿರಿ ಉತ್ಪನ್ನಗಳು ಆರೋಗ್ಯವರ್ಧಕವಾ, ನಿಮಗೆ ಆ ಪ್ರಶ್ನೆ ಇರ್ಬೋದಲ್ಲ. ಇದಕ್ಕೆಲ್ಲ ಉತ್ತರವನ್ನ ಕೊಡ್ತಾರೆ ಸಿರಿ ಉತ್ಪನ್ನ ಘಟಕ ಧಾರವಾಡದಲ್ಲಿರುವಂತ ಇದರ ಡೈರೆಕ್ಟರ್ ಆಗಿರುವಂತ ದಿನೇಶ್ ಎಂ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ತೆ. ಸರ್, ಹೇಳಿ, ಸಿರಿ ಉತ್ಪನ್ನ ನಿಜವಾಗ್ಲೂ ಆರೋಗ್ಯವರ್ಧಕನ? ಇದು ಹೆಂಗ್ ಕೆಲಸ ಮಾಡುತ್ತೆ? ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಬಹಳಷ್ಟು ಮಂದಿಗೆ ಸಿರಿಧಾನ್ಯ ಅಂತ ಹೇಳ್ತಾರೆ. ಅದು ಏನ್ ಧಾನ್ಯ ಅಂತ ಹೇಳಿ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಸಿರಿಧಾನ್ಯ ಅಂತ ಹೇಳಿ ಮತ್ತೇನಲ್ಲ, ಅದು ನಮ್ಮ ಅಕ್ಕಿ, ಅದು ನಮ್ಮ ಆದಿ ಬೆಳೆ. ದೇವಧಾನ್ಯ ಅಂತ ಹೇಳ್ತಾರೆ, ಇದನ್ನು ಕಿರುಧಾನ್ಯ ಅಂತ ಹೇಳ್ತಾರೆ, ಇದನ್ನು ತೃಣಧಾನ್ಯ ಅಂತ ಹೇಳ್ತಾರೆ. ಇವತ್ತು ಇಂಗ್ಲೀಷಲ್ಲಿ ಅದನ್ನು ಮಿಲೆಟ್ ಅಂತ ಹೇಳ್ತಾರೆ. ಸರ್ಕಾರ ಇವತ್ತು ಶ್ರೀ ಅನ್ನ ಅಂತ ಕರೀತಿದೆ. ಆದರೆ ಇದಕ್ಕೆ ಒಂದು ಸಿಂಧೂ ನಾಗರಿಕತೆಯ ಕಾಲದ ಇತಿಹಾಸ ಇದೆ. ಮಾನವ ಪ್ರಾರಂಭ ಕಾಲದಲ್ಲಿ ಬೆಳೆದು ತಿಂದಂಥ ಆಹಾರ, ನಾವು ಬೆಳೆದು ಬಂದಂಥ ಆಹಾರ. ಈಗ ಇವತ್ತು ಅದನ್ನು ಮರೆತು ಹೋಗಿದ್ದೇವೆ. ಕಾರಣ ಈಗಿನ ಆಹಾರ ಪದ್ಧತಿಯಿಂದ. ಪುನಃ ಇದು ಇವತ್ತು ಆರೋಗ್ಯಕರ ಆಹಾರ ಯಾಕಾಗ್ತಿದೆ ಅಂತ ಹೇಳಿದ್ರೆ, ನಾವು ತಿಂದೇ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಈಗ ಏನಾಗಿದೆ, ನಮ್ಮ ಹತ್ರ ಹಣ ಇದೆ, ಅದು ತಿನ್ಬೇಕೇನಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಹುಡುಕುವಾಗ ಸಿಗುವಂಥ ಆಹಾರವೇ ಸಿರಿಧಾನ್ಯ. ಸಿರಿಧಾನ್ಯ ಯಾಕೆ ಆರೋಗ್ಯವರ್ಧಕ ಅಂತ ಹೇಳಿದ್ರೆ, ಮುಖ್ಯವಾಗಿ ಸಿರಿಧಾನ್ಯಕ್ಕೆ ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ, ಸಿರಿಧಾನ್ಯಕ್ಕೆ ಕೆಮಿಕಲ್ ಹಾಕಬೇಕಾಗಿಲ್ಲ, ಮತ್ತೆ ಸಿರಿಧಾನ್ಯಕ್ಕೆ ಕಡಿಮೆ ನೀರು ಸಾಕಾಗ್ತದೆ. ಸೊ ಇದರಿಂದ ಬೆಳೆದಿರುವುದರಿಂದ ನ್ಯಾಚುರಲ್ ಆಗಿ ಭೂಮಿಯ ಸತ್ವವನ್ನು ತಗೊಂಡು ಈ ಧಾನ್ಯ ಬೆಳೆಯುವುದರಿಂದ ಒಂದು ರೀತಿಯಲ್ಲಿ ಆಯುರ್ವೇದ ತತ್ವದ ಅನ್ವಯ, ಆಯುರ್ವೇದಿಕ್ ಅಂಶವನ್ನು ಒಳಗೊಂಡು ಈ ಧಾನ್ಯ ಇರುತ್ತೆ. ಒಂದು. ಎರಡನೇದು, ಸಿರಿಧಾನ್ಯದಲ್ಲಿ ಅದೊಂದು ಕಿರುಧಾನ್ಯ ಆಗಿರೋದ್ರಿಂದ ಅದರ ಮೇಲೆ ಒಂದು ಸಿಪ್ಪೆ ತೆಗೆದ ಮೇಲೆ ಅದರ ಮೇಲೆ ಫೈಬರ್ನ ಅಂಶ ಇರುತ್ತೆ. ಮನುಷ್ಯನ ದೇಹಕ್ಕೆ ಎಲ್ಲ ರೀತಿಯಲ್ಲಿಯೂ ಪೌಷ್ಟಿಕಾಂಶಗಳು ಸಂಯೋಜಿತವಾದಂಥ ಯಾವುದಾದ್ರೂ ಒಂದು ಆಹಾರ ಇದ್ದರೆ ಅದು ಸಿರಿಧಾನ್ಯ. ಮುಖ್ಯವಾಗಿ 6 ಅಕ್ಕಿಯ ರೂಪದಲ್ಲಿ ಬಳಕೆ ಮಾಡುವಂಥ ಸಿರಿಧಾನ್ಯಗಳಿದೆ. ಒಂದನೇದು ಹೇಳೋದಾದರೆ ನವಣೆ, ಸಾಮೆ, ಊದ್ಲು, ಹಾರಕ, ಕೊರಲೆ ಮತ್ತೊಂದು ಬರಗು. ಈ 6 ಧಾನ್ಯಗಳು ಇವತ್ತು ಆರೋಗ್ಯವರ್ಧಕ ಆಹಾರಗಳು ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಒಂದು ಈಗ ಅಕ್ಕಿಯೂ ಒಳ್ಳೆಯದೇ, ಆದರೆ ಇವತ್ತಿನ ದಿನಕ್ಕೆ ಏನಾಗಿದೆ ಅಂತೇಳಿ ಅತಿ ಹೆಚ್ಚು ರಾಸಾಯನಿಕ ಬಳಕೆ ಹಾಗೂ ಅತಿ ಹೆಚ್ಚು ಕೆಮಿಕಲ್ ಬಳಕೆ ಮಾಡುವುದರಿಂದ ಅಕ್ಕಿಯಲ್ಲಿ ಒಂದಷ್ಟು ವಿಷ ನಮ್ಮ ದೇಹಕ್ಕೆ ಸೇರ್ತದೆ. ಇನ್ನು ಮತ್ತೊಂದು, ಅಕ್ಕಿ ಹೆಚ್ಚು ಪಾಲಿಷ್ ಮಾಡ್ತಾರೆ. ಸೊ ಇದು ಪಾಲಿಷ್ ಮಾಡಿರೋದ್ರಿಂದ ಅತಿ ಶೀಘ್ರದಲ್ಲಿ ನಮ್ಮ ದೇಹಕ್ಕೆ ಗ್ಲೂಕೋಸ್ ಬಿಡುಗಡೆ ಮಾಡೋದ್ರಿಂದ ಅಕ್ಕಿಯಿಂದಾಗಿ ಸ್ವಲ್ಪ ನಮ್ಮ ದೇಹಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳೋದು ವೈಜ್ಞಾನಿಕವಾಗಿ ಕಂಡುಕೊಂಡಂಥ ಒಂದು ಸತ್ಯ. ಹಾಗಾಗಿ ಸಿರಿಧಾನ್ಯ ಬಳಕೆ ಸೂಕ್ತ ಅಂತ ಹೇಳೋದು. ಓಕೆ, ಇನ್ನು ಸಿರಿಧಾನ್ಯದ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಇದು ದೇಹಕ್ಕೆ ಹೀಟ್ ಆಗುತ್ತೆ, ಗರ್ಭಿಣಿ ಸ್ತ್ರೀಯರು ತಿನ್ನಬಾರ್ದು, ಈ ತರ ಕೆಲವೊಂದು ತಪ್ಪು ಕಲ್ಪನೆ ಇದೆ. ನಿಜವಾಗ್ಲೂ ಇದು ದೇಹಕ್ಕೆ ಈ ರೀತಿಯ ಪರಿಣಾಮ ಬೀರುತ್ತಾ, ಅಡ್ಡ ಪರಿಣಾಮ ಬೀರುತ್ತಾ? ಇದು ತಪ್ಪು ಕಲ್ಪನೆ ನೀವು ಹೇಳಿದಾಗೆ. ಯಾಕಂತ ಹೇಳಿದ್ರೆ ಇವತ್ತಿನವರಿಗೆ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಶೀಘ್ರ ಅಡುಗೆಗಳಿಗೆ ಹೋಗ್ತಾರೆ, ಹಿಂದಿನ ಪದ್ಧತಿಯನ್ನು ಮರೆತು ಬಿಡ್ತಾರೆ. ಹಾಗಾಗಿ ಗೊತ್ತಿಲ್ಲ. ಸಿರಿಧಾನ್ಯ ಅದೊಂದು, ಅದರ ಮೇಲೆ ಫೈಬರ್ನ ಅಂಶ ಜಾಸ್ತಿ ಇರೋದ್ರಿಂದ, ಧಾನ್ಯ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ನಾವು ಬೇಯಿಸಿದರೆ ಬೇಗ ಬೇಯುವುದಿಲ್ಲ. ಹಾಗಾಗಿ ಜನರು ಅದನ್ನು ನೆನೆ ಹಾಕದೆ ಯೂಸ್ ಮಾಡೋದ್ರಿಂದ ಅದು ದೇಹದಲ್ಲಿ ಜೀರ್ಣ ಬೇಗ ಆಗದಿರೋದ್ರೆ ಹೀಟ್ ಆಗ್ತದೆ ಅಂತ ಹೇಳ್ತಾರೆ. ಒಂದು. ಇನ್ನು ನೆನೆ ಹಾಕೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಮೃದುತ್ವವನ್ನು ತಗೊಳ್ತದೆ ಧಾನ್ಯ. ಸೊ ಹಾಗಾಗಿ ನೆನೆ ಹಾಕಿ ಅದನ್ನು ಅನ್ನದ ರೂಪದಲ್ಲಿ ಉಪಯೋಗ ಮಾಡೋದು, ಪಲಾವ್ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಬಿಸಿಬೇಳೆಭಾತ್ ಇರ್ಬೋದು, ದೋಸೆಯಲ್ಲಿ ಯೂಸ್ ಮಾಡುವಂಥದ್ದು ಇರ್ಬೋದು. ಸೊ ಹೀಗೆ ಉಪಯೋಗ ಮಾಡಿದರೆ ಯಾರಿಗೂ ಏನು ತೊಂದರೆ ಇಲ್ಲ. 8 ತಿಂಗಳ ಮಕ್ಕಳಿಂದ 8-9 ತಿಂಗಳ ಮಕ್ಕಳಿಂದ ಉಪಯೋಗ ಮಾಡಿದ್ರು ಏನು ತೊಂದರೆ ಆಗಲ್ಲ, ಆರೋಗ್ಯ ವರ್ಧನೆ ಆಗುತ್ತೆ ಅಷ್ಟೇ. ಧನ್ಯವಾದ ಸರ್, ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಸಿರಿ ಉತ್ಪನ್ನಗಳು ಯಾವತ್ತೂ ಕೂಡ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರೋದೇ ಇಲ್ಲ. ಈ ಒಂದು ಅನುಮಾನಕ್ಕೆ ಇವತ್ತು ಕ್ಲಾರಿಟಿಯನ್ನ ಸರ್ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.